ತಮ್ಮ ವಿರುದ್ಧದ ಬಿಜೆಪಿಯ ಯಾವುದೇ ಕಾನೂನು ಅಥವಾ ರಾಜಕೀಯ ಅಸ್ತ್ರವನ್ನು ಎದುರಿಸುವ ಸೂಚನೆಯೊಂದಿಗೆ ಅತ್ಯಂತ ಪ್ರಖರ ರಾಜಕೀಯ ಪ್ರತಿದಾಳಿಗೆ ರಾಹುಲ್ ಗಾಂಧಿ ಅವರು ಸಜ್ಜಾಗ್ತಿದ್ದಾರೆ. ಸೋನಿಯಾ ಗಾಂಧಿಯಂತಹ 78 ವರ್ಷದ ವೃದ್ಧೆಯನ್ನ ಜೈಲಿಗೆ ಕಳಿಸುವ ಭಯವನ್ನ ಉಂಟು ಮಾಡಿ ರಾಹುಲ್ರನ್ನ ಮೆತ್ತಗಾಗಿಸುವ ಬಿಜೆಪಿ ಯೋಜನೆ ಸಂಪೂರ್ಣ ಫೇಲ್ ಆಗಿದೆಯಾ? ಹೆದರಿ ತಣ್ಣಗಾಗುವ ಬದಲು ಮೋದಿ, ಅಮಿತ್ ಶಾ ಅವರ ತವರಿಗೇ ಹೋಗಿ ಅವರಿಗೆ ರಾಹುಲ್ ಗಾಂಧಿ ಹಾಕಿರುವ ಚಾಲೆಂಜ್ ಎಂಥದ್ದು? ಹೊಸ ಆರೋಪಗಳ ಮೂಲಕ ರಾಹುಲ್ ಅವರನ್ನ ಮೂಲೆಗುಂಪು ಮಾಡುವ ಬಿಜೆಪಿ ಯತ್ನವೇ ಕಾಂಗ್ರೆಸ್ ಅನ್ನ ಈವರೆಗೆ ಕಂಡೇ ಇರದ ರೀತಿಯಲ್ಲಿ ಬಲಗೊಳ್ಳೋಕೆ ಮತ್ತು ಒಗ್ಗಟ್ಟಾಗೋಕೆ ಪ್ರಚೋದನೆ ಮಾಡಿದ್ಯಾ? ಸಾಂವಿಧಾನಿಕ ಮೌಲ್ಯಗಳು ಮತ್ತು ಸಾಮಾಜಿಕ ನ್ಯಾಯವನ್ನ ಆಧರಿಸಿದ ರಾಹುಲ್ ರಾಜಕೀಯ ತನ್ನ ಧ್ರುವೀಕರಣ ರಾಜಕೀಯಕ್ಕೆ ಗಂಭೀರ ಬೆದರಿಕೆ ಅಂತ ಬಿಜೆಪಿ ಹೆದರಿದ್ಯಾ? ರಾಹುಲ್ ಗಾಂಧಿಯನ್ನ ಹೀಗೆ ಟಾರ್ಗೆಟ್ ಮಾಡ್ತಿರೋದು ಜನಸಾಮಾನ್ಯರೊಂದಿಗೆ ಬೆಳೆಯುತ್ತಿರುವ ಅವರ ಸಂಪರ್ಕವನ್ನ ಹಳಿತಪ್ಪಿಸುವ ಪ್ರಯತ್ನನ? ದ್ವೇಷ ರಾಜಕಾರಣದ ವಿರುದ್ಧ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗಾಗಿ ಹೋರಾಡುವ ರಾಹುಲ್ ಅವರನ್ನ ಕಾನೂನಿನ ಹೆಸರಲ್ಲಿ ಮೂಲೆಗುಂಪು ಮಾಡೋಕೆ ಬಿಜೆಪಿ ಪ್ರಯತ್ನ ಮಾಡ್ತಿದ್ಯಾ? ಮೊನ್ನೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧವೇ ಇಡಿ ಚಾರ್ಜ್ ಶೀಟ್ ಅಸ್ತ್ರವನ್ನ ಬಿಜೆಪಿ ಪ್ರಯೋಗಿಸಿರುವ ಬಳಿಕ ರಾಹುಲ್ ಗಾಂಧಿ ನಡೆ ಎತ್ತಿರುವ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ. ರಾಹುಲ್ ಗಾಂಧಿ ವಿರುದ್ಧದ ಇಡಿ ಚಾರ್ಜ್ ಶೀಟ್ ಹಾಗೆಯೇ ಅದಕ್ಕೆ ರಾಹುಲ್ ಗಾಂಧಿ ಅವರು ಪ್ರತಿಕ್ರಿಯಿಸಿರುವ ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಹಾಗೆಯೇ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಚಾರಕ್ಕೆ ಬರೋದಾದ್ರೆ, ದೇಶದ ರಾಜಕೀಯದಲ್ಲಿ ಮತ್ತೊಮ್ಮೆ ಬಹಳ ದೊಡ್ಡ ಸಂಘರ್ಷದ ಸುಳಿವುಗಳು ಕಾಣಿಸ್ತಾ ಇದೆ. ಯಾವುದನ್ನು ಪ್ರಾಮಾಣಿಕತೆಯಿಂದ ಎದುರಿಸಲಾರದ ಬಿಜೆಪಿ ಮತ್ತು ಮೋದಿ ಸರ್ಕಾರ ಈಗ ಮತ್ತೊಮ್ಮೆ ಪ್ರಬಲ ವಿಪಕ್ಷ ಕಾಂಗ್ರೆಸ್ ವಿರುದ್ಧದ ತನ್ನ ಸೇಡಿನ ಅಸ್ತ್ರವನ್ನ ಹೊರತೆಗೆದಿದೆ. ಮುಂದಿನ ಚುನಾವಣೆಗಳಿಗೆ ಸಜ್ಜಾಗುವ ಹೊತ್ತಿನಲ್ಲಿ ಕಾಂಗ್ರೆಸ್ ಅನ್ನ ರಾಜಕೀಯವಾಗಿ ಅಸಹಾಯಕವಾಗಿಸುವ ಅದರ ತಂತ್ರ ಶುರುವಾಗಿರುವ ಹಾಗೆ ಕಾಣಿಸ್ತಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೆಯೇ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಹೊರಿಸಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಚಾರ್ಜ್ ಶೀಟ್ ಅನ್ನು ಪರಿಶೀಲಿಸಿದ ಬಳಿಕ ಪ್ರಕರಣದ ವಿಚಾರಣೆಯನ್ನು ನಡೆಸುತ್ತಿರುವ ವಿಶೇಷ ನ್ಯಾಯಾಲಯ ಇದೇ ಏಪ್ರಿಲ್ 25ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಆರೋಪ ಪಟ್ಟಿಯಲ್ಲಿ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಮತ್ತು ಸುಮನ್ ದುಬೆ ಅವರನ್ನೂ ಆರೋಪಿಗಳು ಅಂತ ಹೆಸರಿಸಲಾಗಿದೆ. ಆದ್ರೆ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಏನಾಗಬಹುದು ಅಂತ ಬಿಜೆಪಿ ಏನ್ ಊಹೆ ಮಾಡಿತ್ತು, ಅದಕ್ಕೆ ತದ್ವಿರುದ್ಧ ಬೆಳವಣಿಗೆ ಆಗಿದೆ. ರಾಹುಲ್ ಗಾಂಧಿ ಅದರ ಮರುದಿನವೇ ಅಂದ್ರೆ ನಿನ್ನೆ ಸೀದಾ ಗುಜರಾತ್ ಅನ್ನ ತಲುಪಿದ್ದಾರೆ. ಅವರು ಮತ್ತೆ ಗುಜರಾತ್ಗೆ ಹೋಗ್ತಿರೋದೇ ಬಿಜೆಪಿ ನಾಯಕತ್ವಕ್ಕೆ ಒಂದು ಕಿರಿಕಿರಿಯನ್ನು ಉಂಟು ಮಾಡಿದೆ. ಅಲ್ಲವರು ನಿನ್ನೆ ಆಡಿರುವ ಮಾತುಗಳಂತೂ ಬಿಜೆಪಿಯ ವರಿಷ್ಠರನ್ನ, ಅದರಲ್ಲೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಚಿಂತೆಗೀಡು ಮಾಡೋದು ಖಚಿತ. ಒಂದಲ್ಲ ಒಂದಿನ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಆಗ ನಾವು ತೆಗೆದುಕೊಳ್ಳಲಿರುವ ಕ್ರಮಗಳು ನಿಮ್ಮನ್ನ ಮುಂದೆಂದು ಯಾವುದೇ ಕ್ರಮ ಕೈಗೊಳ್ಳೋಕೆ ಬಿಡದ ರೀತಿಯಲ್ಲಿರುತ್ತೆ ಅಂತ ಆರ್ಭಟಿಸಿದ್ದಾರೆ ರಾಹುಲ್ ಗಾಂಧಿ. ಅಲ್ಲಿಗೆ ಇಡಿ ಚಾರ್ಜ್ ಶೀಟ್ ಹಾಕಿ ಬಂಧನ ಭೀತಿಯನ್ನ ಹುಟ್ಟಿಸುವ ಬಿಜೆಪಿ ಪ್ಲಾನ್ ಸಂಪೂರ್ಣ ಫ್ಲಾಪ್ ಆಗಿದೆ. ಅದು ಬಿಜೆಪಿಗೆ ತಿರುಗುಬಾಣವಾಗುವ ಹಾಗೂ ಕಳೆಗುಂದಿದ್ದ ಕಾಂಗ್ರೆಸ್ ಪುನಶ್ಚೇತನಕ್ಕೆ ದಾರಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. 2014ರಲ್ಲಿ ದೆಹಲಿಯ ಪಟಿಯಾಲ ಹೌಸ್ ನ್ಯಾಯಾಲಯದ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹೊರಡಿಸಿದ ಆದೇಶದ ಆಧಾರದ ಮೇಲೆ ಪ್ರಕರಣದ ತನಿಖೆಯನ್ನ ಇಡಿ 2021ರಲ್ಲಿ ಪ್ರಾರಂಭ ಮಾಡಿತು. ಬಿಜೆಪಿಯ ಸುಬ್ರಹ್ಮಣ್ಯಂ ಸ್ವಾಮಿ ಸಲ್ಲಿಸಿದ ಖಾಸಗಿ ದೂರನ್ನು ಆಧರಿಸಿದ ಪ್ರಕರಣ ಇದಾಗಿದೆ. ಜವಾಹರ್ಲಾಲ್ ನೆಹರು ಮತ್ತು ಇತರ ಸ್ವಾತಂತ್ರ್ಯ ಹೋರಾಟಗಾರರು 1938ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಸ್ಥಾಪಿಸಿದ್ರು. ಇದರ ಮಾಲೀಕತ್ವವನ್ನ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅಂದ್ರೆ ಎಜೆಎಲ್ ಹೊಂದಿತ್ತು. ಸದ್ಯ ಎಜೆಎಲ್ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಒಡೆತನದಲ್ಲಿದೆ. ಎಜೆಎಲ್ ನ ಆಸ್ತಿಯನ್ನ ಕಾಂಗ್ರೆಸ್ನ ವಿವಿಧ ನಾಯಕರು ಕಡಿಮೆ ಮೌಲ್ಯಕ್ಕೆ ತೆಗೆದುಕೊಂಡಿದ್ರು ಅನ್ನೋ ಆರೋಪ ಇದೆ. ಅದರ ಬಗ್ಗೆನೇ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸ್ತಾ ಇದ್ದು, ಈಗ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದೆ. ಎಜೆಎಲ್ಗೆ ಸೇರಿದ 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಲ್ಲಿ ಹಣದ ಅಕ್ರಮ ವರ್ಗಾವಣೆ ನಡೆದಿರುವುದಾಗಿ ದೂರಿನಲ್ಲಿ ಹೇಳಲಾಗಿದೆ ಅಂತ ಇಡಿ ಉಲ್ಲೇಖ ಮಾಡಿದೆ. ಯಂಗ್ ಇಂಡಿಯನ್ ಕಂಪನಿಯಲ್ಲಿ ತಲಾ 38% ಷೇರುಗಳನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹೊಂದಿದ್ದಾರೆ. 2022ರಲ್ಲಿ ಇಬ್ಬರೂ ನಾಯಕರನ್ನ 4-5 ದಿನ ಪ್ರತಿದಿನ ಸರಾಸರಿ 10 ಗಂಟೆಯಂತೆ ಇಡಿ ವಿಚಾರಣೆಗೆ ಒಳಪಡಿಸಿತ್ತು. ಆಮೇಲೆ ಮತ್ತೆ ಮಲಗಿದ್ದ ಇಡಿ ಈಗ ಎಚ್ಚರ ಆಗಿದೆ. ಎಜೆಎಲ್ಗೆ ಸೇರಿದ 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಕೇವಲ 50 ಲಕ್ಷ ರೂಪಾಯಿಗೆ ಯಂಗ್ ಇಂಡಿಯನ್ ಕಂಪನಿ ತನ್ನದಾಗಿಸಿಕೊಂಡಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಇಡಿ ಹೇಳ್ತಾ ಇದೆ. ಇದರೊಂದಿಗೆ ಕಾಂಗ್ರೆಸ್ ವಿರುದ್ಧ ಮೋದಿ ಸರ್ಕಾರ ಹೊಸ ಆಟ ಶುರು ಮಾಡಿರುವ ಹಾಗಿದೆ. ಆದ್ರೆ ಕಾಂಗ್ರೆಸ್ ಇದಕ್ಕೆ ಹೆದರ್ಕೊಂಡು ಕೂತಿಲ್ಲ ಅನ್ನೋದು ಈಗಿನ ವಿಚಾರ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಇಡಿ ಸಲ್ಲಿಸಿರುವಂತಹ ಆರೋಪ ಪಟ್ಟಿಯನ್ನ ರಾಜಕೀಯ ಸೇಡು ಅಂತ ಕಾಂಗ್ರೆಸ್ ಖಂಡಿಸಿದೆ. ಬಿಜೆಪಿ ಅಥವಾ ಅದರ ಮಿತ್ರ ಪಕ್ಷಗಳ ಯಾವುದೇ ನಾಯಕರ ವಿರುದ್ಧ ಇಂಥದ್ದೇ ಕ್ರಮಗಳು ಯಾಕಿಲ್ಲ ಅಂತ ಅದು ಪ್ರಶ್ನೆ ಮಾಡಿದೆ.
ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂಘ್ವಿ, ದೇಶ ಎದುರಿಸುತ್ತಿರುವಂತಹ ಆರ್ಥಿಕ ಬಿಕ್ಕಟ್ಟಿನಿಂದ ಗಮನವನ್ನ ಬೇರೆ ಕಡೆಗೆ ಸೆಳೆಯುವ ಪ್ರಯತ್ನ ಇದಾಗಿದೆ ಅಂತ ಹೇಳಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಕಾನೂನು ವೇಷದಲ್ಲಿರುವ ರಾಜಕೀಯ ಸೇಡು ಅಂತ ಅವರು ಆರೋಪ ಮಾಡಿದ್ದಾರೆ. ಈ ಸೇಡಿನ ರಾಜಕೀಯವನ್ನ ಇಬ್ಬರು ವ್ಯಕ್ತಿಗಳು ರೂಪಿಸಿದ್ದಾರೆ ಅಂತಾನೂ ಅವರು ಆರೋಪ ಮಾಡಿದ್ದಾರೆ. ಸೇಡು, ಕಿರುಕುಳ ಮತ್ತು ಬೆದರಿಕೆಯ ರಾಜಕೀಯ ನಡೀತಾ ಇದೆ. ಕಾಂಗ್ರೆಸ್ ನಾಯಕತ್ವ, ವಿಶೇಷವಾಗಿ ಸೋನಿಯಾ ಗಾಂಧಿ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ. ಇದು ಕಾನೂನು ವೇಷದಲ್ಲಿರುವ ಸೇಡು. ಯಾವುದೇ ಎನ್ಡಿಎ ಮಿತ್ರರು ಅಥವಾ ಬಿಜೆಪಿ ನಾಯಕರನ್ನ ಯಾಕೆ ಮುಟ್ಟಿಲ್ಲ ಅಂತ ಇಡಿ ಉತ್ತರಿಸಬೇಕು ಅಂತಾನು ಅವರು ಸವಾಲೆಸೆದಿದ್ದಾರೆ. ನಾವು ಮೌನವಾಗಿರೋದಿಲ್ಲ ಅಂತ ಅವರು ಗುಡುಗಿದ್ದಾರೆ. ಸಾರ್ವಜನಿಕ ಸಮಸ್ಯೆಗಳು, ವಿದೇಶಾಂಗ ನೀತಿ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ಗಮನವನ್ನ ಬೇರೆ ಕಡೆಗೆ ಸೆಳೆಯೋಕೆ ಪ್ರಯತ್ನ ಮಾಡಲಾಗ್ತಿದೆ. ನಾವು ಮೌನವಾಗಿರೋದಿಲ್ಲ, ನಮ್ಮನ್ನ ಮೌನಗೊಳಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಿ ಮತ್ತು ಗೃಹ ಸಚಿವರು ಏನೇ ಮಾಡಿದ್ರು ನಾವು ಮೌನವಾಗಿರೋದಿಲ್ಲ ಮತ್ತು ಜನರ ಈ ಸಮಸ್ಯೆಗಳನ್ನ ನಾವು ಎತ್ತುತ್ತಾನೆ ಇರ್ತೀವಿ ಅಂತ ಅವರು ಹೇಳಿದ್ದಾರೆ. ಆಯ್ದ ನ್ಯಾಯ ರಾಜಕೀಯ ದರೋಡೆಕೋರತನವಲ್ಲದೆ ಬೇರೇನೂ ಅಲ್ಲ. ಇದು ನ್ಯಾಯವನ್ನೇ ಅಣಕಿಸ್ತಾ ಇದೆ. ಇದು ಸೇಡಿನ ರಾಜಕೀಯವನ್ನ ಪ್ರತಿನಿಧಿಸುತ್ತೆ ಅಂತ ಸರ್ಕಾರದ ವಿರುದ್ಧ ಅಭಿಷೇಕ್ ಮನು ಸಿಂಘ್ವಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಮತ್ತದರ ನಾಯಕತ್ವವನ್ನ ಮೌನಗೊಳಿಸೋಕೆ ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್ ಕೂಡ ಹೇಳಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ನ ಆಸ್ತಿಗಳನ್ನ ವಶಪಡಿಸಿಕೊಳ್ಳುವುದು ಕಾನೂನು ನಿಯಮದ ವೇಷ ಧರಿಸಿರುವ ಸರ್ಕಾರಿ ಪ್ರಾಯೋಜಿತ ಅಪರಾಧವಾಗಿದೆ ಅಂತ ಜಯರಾಮ್ ರಮೇಶ್ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತಿತರರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸೋದು ಪ್ರಧಾನಿ ಮತ್ತು ಗೃಹ ಸಚಿವರ ದ್ವೇಷ ಮತ್ತು ಬೆದರಿಕೆಯ ರಾಜಕೀಯವಲ್ಲದೆ ಬೇರೇನೂ ಅಲ್ಲ ಅಂತ ಅವರು ಟೀಕೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಸಲಾಗ್ತಿದೆ ಅಂತ ಕಾಂಗ್ರೆಸ್ ನಾಯಕ ಸಚಿನ್ ಪೈಲಟ್ ಕೂಡ ಹೇಳಿದ್ದಾರೆ. ಪಕ್ಷ ಈ ವಿಷಯವನ್ನ ಕಾನೂನುಬದ್ಧವಾಗಿ ಎದುರಿಸಲಿದೆ ಮತ್ತು ಇದರ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸುತ್ತೆ ಅಂತ ಅವರು ಹೇಳಿದ್ದಾರೆ. ಸೋನಿಯಾ ಅವರ ವ್ಯಕ್ತಿತ್ವ ತೆರೆದ ಪುಸ್ತಕ ಆಗಿದೆ. ಅವರ ವ್ಯಕ್ತಿತ್ವಕ್ಕೆ ಕಳಂಕ ಹಚ್ಚುವ ಯತ್ನವನ್ನ ಈ ಮೂಲಕ ಮೋದಿ ಸರ್ಕಾರ ಮಾಡ್ತಿದೆ ಅಂತ ಪೈಲಟ್ ಆರೋಪ ಮಾಡಿದ್ದಾರೆ. ಸೋನಿಯಾ ಮತ್ತು ರಾಹುಲ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದಕ್ಕೆ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆಗಿಳಿದಿದೆ. ದೆಹಲಿ ಸೇರಿದಂತೆ ಹಲವಾರು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ದೆಹಲಿಯ ಕಾಂಗ್ರೆಸ್ ಕಚೇರಿ ಬಳಿ ಬುಧವಾರ ನಡೆದಂತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪಕ್ಷದ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಕೇಂದ್ರದ ಕ್ರಮವನ್ನ ಟೀಕಿಸಿದ್ದಾರೆ. ಇದು ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಅನ್ನ ಗುರಿಯಾಗಿಸುವ ಪ್ರಯತ್ನ ಅಂತ ಹೇಳಿದ್ದಾರೆ. ಪುಣೆ ನಿಲ್ದಾಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯ ಬಳಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರತಿಭಟನಾ ರ್ಯಾಲಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಪುಣೆ ನಗರ ಅಧ್ಯಕ್ಷ ಅರವಿಂದ್ ಶಿಂಧೆ, ಬಿಜೆಪಿ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧ ಹಣ ವರ್ಗಾವಣೆಯ ಸುಳ್ಳು ಆರೋಪವನ್ನು ಹೊರಿಸಲಾಗಿದೆ. ಚುನಾವಣೆ ಸಮಯದಲ್ಲಿ ಅವರು ಭಾಗವಹಿಸದಂತೆ ತಂತ್ರ ನಡೀತಿದೆ ಅಂತ ಹೇಳಿದ್ದಾರೆ. ನಾವಿದನ್ನ ಸಹಿಸೋದಿಲ್ಲ ಮತ್ತು ಇದರ ವಿರುದ್ಧ ಬೀದಿಗಿಳಿತೀವಿ. ರಾಹುಲ್ ಗಾಂಧಿ ಅವರನ್ನ ಮುಟ್ಟಿದ್ರೆ ದೇಶ ಹೊತ್ತಿ ಉರಿಯತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ, ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಎಲ್ಲ ಪ್ರತಿಭಟನೆಗಳಲ್ಲೂ ಮುಖ್ಯ ಟಾರ್ಗೆಟ್ ಆಗಿರೋರು ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ. ರಾಹುಲ್ ಗಾಂಧಿಯನ್ನ ಮುಟ್ಟಿದ್ರೆ ನಾವು ಸುಮ್ಮನಿರಲ್ಲ ಅಂತಾನೆ ಎಲ್ಲ ಕಡೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ಕೇಂದ್ರ ಸರ್ಕಾರದ ಪಾಲಿಗೆ ಸಿಂಹ ಸ್ವಪ್ನವಾಗಿರುವ ರಾಹುಲ್ ಗಾಂಧಿ ಅವರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಿರುವಂತಹ ಇಡಿ ಕ್ರಮ ಮೋದಿ ಮತ್ತು ಅಮಿತ್ ಶಾ ಅವರ ಸೇಡಿನ ರಾಜಕಾರಣದ ಮುಂದುವರಿದ ಭಾಗ ಅಂತ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಅವರು ಈ ಬಗ್ಗೆ ಬರೆದಿದ್ದಾರೆ. ಇದು ಕೇವಲ ನಮ್ಮ ಪಕ್ಷದ ಇಬ್ಬರು ನಾಯಕರ, ಇಲ್ಲಾಂತಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧದ ಸೇಡಿನ ಕ್ರಮ ಅಲ್ಲ. ಇದು ವಿರೋಧದ ದನಿಯನ್ನ ಸಹಿಸುವುದಿಲ್ಲ ಅಂತ ದೇಶದ ವಿರೋಧ ಪಕ್ಷಗಳು ಮತ್ತು ಪ್ರಜಾಪ್ರಭುತ್ವ ಪ್ರೇಮಿ ನಾಗರಿಕರಿಗೆ ನರೇಂದ್ರ ಮೋದಿ ಸರ್ಕಾರ ನೀಡಿರುವ ಎಚ್ಚರಿಕೆಯಾಗಿದೆ ಅಂತ ಅವರು ಹೇಳಿದ್ದಾರೆ. ದ್ವೇಷದ ರಾಜಕಾರಣವನ್ನ ಎದುರಿಸ್ತಾನೆ ಬಂದಿರುವಂತಹ ಕಾಂಗ್ರೆಸ್ ಪಕ್ಷ ಇದನ್ನೂ ಕೂಡ ಸತ್ಯ ಮತ್ತು ನ್ಯಾಯದ ಬಲದಿಂದ ಎದುರಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಸ್ವಾಯತ್ತ ತನಿಖಾ ಸಂಸ್ಥೆಯಾದ ಇಡಿಯನ್ನ ವಿರೋಧ ಪಕ್ಷದ ನಾಯಕರ ವಿರುದ್ಧ ದ್ವೇಷ ಸಾಧಿಸೋಕೆ ಆಯುಧವನ್ನಾಗಿ ಬಳಸ್ತಾ ಬಂದಿರುವ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈಗ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಹಣ ಅಕ್ರಮ ವರ್ಗಾವಣೆಯಾಗಿರುವ ಸುಳ್ಳು ಆರೋಪವನ್ನ ಬಳಸಿಕೊಂಡಿದೆ ಅಂತ ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಆದೇಶದಂತೆಯೇ ಈ ದ್ವೇಷದ ರಾಜಕಾರಣ ನಡೀತಿದೆ ಅನ್ನೋದು ಸ್ಪಷ್ಟವಾಗಿದೆ ಅಂತಾನು ಹೇಳಿದ್ದಾರೆ. ವಿಚಾರಣೆಯ ನೆಪದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಸೇರಿದಂತೆ ನಮ್ಮ ಪಕ್ಷದ ಪ್ರಮುಖ ನಾಯಕರಿಗೆ ನಿರಂತರವಾಗಿ ಮಾನಸಿಕ ಕಿರುಕುಳವನ್ನ ನೀಡಿ ಪೀಡಿಸಿದ ಇಡಿ ಅದರಿಂದ ಯಾವುದೇ ಫಲ ಸಿಗದೇ ಇದ್ದಾಗ ಕಲ್ಪಿತ ಕಥೆಗಳನ್ನ ಕಟ್ಟಿ ಆರೋಪ ಪಟ್ಟಿ ಸಲ್ಲಿಸಿದೆ ಅಂತ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ಬೀದಿಗಿಳಿದು ಪ್ರತಿಭಟಿಸಲಿದ್ದಾರೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಪ್ರತಿರೋಧಕ್ಕೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬ ಪ್ರಜೆಯೂ ಕೈ ಜೋಡಿಸಬೇಕು ಅಂತ ಕೂಡ ಸಿದ್ದರಾಮಯ್ಯ ಪ್ರತಿಪಾದಿಸಿದ್ದಾರೆ. ಇದೆಲ್ಲವೂ ಬಿಜೆಪಿ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಒಳಗೆ ದೊಡ್ಡ ಮಟ್ಟದಲ್ಲಿ ಒಗ್ಗಟ್ಟು ರೂಪುಗೊಳ್ತಿರೋದನ್ನ ಸೂಚಿಸ್ತಾ ಇದೆ. ಕಳೆದ ಚುನಾವಣೆ ಹೊತ್ತಿನಲ್ಲೂ ಕ್ಷುಲ್ಲಕ ನೆಪವನ್ನ ಮುಂದೆ ಮಾಡಿ ಕಾಂಗ್ರೆಸ್ ಬ್ಯಾಂಕ್ ಖಾತೆಯನ್ನ ಸೀಸ್ ಮಾಡುವ ಮೂಲಕ
ಪಕ್ಷವನ್ನ ಆರ್ಥಿಕವಾಗಿ ಅಸಹಾಯಕವಾಗಿಸುವ ಪ್ರಯತ್ನ ನಡೆದಿತ್ತು. ಚುನಾವಣೆಯ ಹೊತ್ತಿನಲ್ಲಿ ಎದುರಾಳಿಗಳು ಚುನಾವಣೆಯನ್ನೇ ಎದುರಿಸಲಾರದ ಸ್ಥಿತಿಯನ್ನ ಉಂಟು ಮಾಡುವ ಕೊಳಕು ತಂತ್ರವನ್ನ ಬಿಜೆಪಿ ಮಾಡಿಕೊಂಡೇ ಬಂದಿದೆ. ಈಗಲೂ ಕೂಡ ಸರಿಯಾದ ಹೊತ್ತನ್ನ ನೋಡಿಕೊಂಡು ಕಾಂಗ್ರೆಸ್ ಅನ್ನ ಹಣಿಯುವ ತಯಾರಿಯಾಗಿ ಇಡಿ ಅನ್ನೋ ತನ್ನ ಕೈಗೊಂಬೆಯನ್ನ ಮೋದಿ ಸರ್ಕಾರ ಮುಂದೆ ಬಿಟ್ಟಿದೆ. ಮೋದಿಜಿ ಅಧಿಕಾರಕ್ಕೆ ಬಂದು ವರ್ಷ 10 ಕಳೀತು. ಅಧಿಕಾರಕ್ಕೆ ಬರುವ ಮೊದಲು ಗಾಂಧಿ ಕುಟುಂಬದ ವಿರುದ್ಧ ಅವರ ಅಳಿಯ ರಾಬರ್ಟ್ ವಾದ್ರಾ ವಿರುದ್ಧ ಮೋದಿಜಿ ಆರೋಪ ಮಾಡ್ಕೊಂಡು ಬಂದಿದ್ದಾರೆ. ಅವರ ಆರೋಪ ಮಾಡಿದ್ದ ಧಾಟಿಯನ್ನ ನೋಡಿದ್ರೆ ಅವರ ಅಧಿಕಾರಕ್ಕೆ ಬಂದ ಕೂಡಲೇ ಇಡೀ ಗಾಂಧಿ ಕುಟುಂಬ ಜೀವಾವಧಿ ಶಿಕ್ಷೆ ಅನುಭವಿಸುತ್ತೆ ಅನ್ನುವ ಸ್ಥಿತಿ ಇತ್ತು. ಆದ್ರೆ ಅಧಿಕಾರ ಸಿಕ್ಕಿ 10.5 ವರ್ಷ ಕಳೆದ್ರೂ ಕೂಡ ಗಾಂಧಿ ಕುಟುಂಬದ ಒಬ್ಬೇ ಒಬ್ಬರನ್ನ ಜೈಲಿಗೆ ಹಾಕಿಲ್ಲ. 1-2 ವರ್ಷಗಳಿಗೊಮ್ಮೆ ಗಾಂಧಿ ಕುಟುಂಬದ ವಿರುದ್ಧದ ಕೇಸುಗಳು ಜೀವವಾಗುತ್ತೆ, ಮತ್ತೆ ಫ್ರಿಡ್ಜ್ ಸೇರುತ್ತೆ. ಅವ್ರು ಜೈಲಿಗೆ ಹೋಗೋದೂ ಇಲ್ಲ, ಅವರಿಗೆ ಕ್ಲೀನ್ ಚಿಟ್ ಸಿಗೋದು ಇಲ್ಲ, ಅವ್ರ ಕೇಸ್ ಮುಗಿಯೋದು ಇಲ್ಲ. ರಾಬರ್ಟ್ ವಾದ್ರಾ ಬಗ್ಗೆ ಮೋದಿಜಿ ಆರೋಪ ಮಾಡಿತ್ತು. ಆಮೇಲೆ ಅವರದ್ದೇ ಹರಿಯಾಣ ಸರ್ಕಾರ ಹೈಕೋರ್ಟ್ನಲ್ಲಿ ರಾಬರ್ಟ್ ವಾದ್ರಾ ಯಾವುದೇ ಅಕ್ರಮ ಮಾಡಿಲ್ಲ ಅಂತ ಹೇಳ್ಬಿಡ್ತು. ಈಗ ಸಮಯ ಸಂದರ್ಭವನ್ನ ನೋಡಿಕೊಂಡು ಅವರನ್ನ ಬಂಧಿಸುವ ತಯಾರಿ ನಡೆದ ಹಾಗೆ ಕಾಣಿಸ್ತಿದೆ. ಆದ್ರೆ ಬಿಜೆಪಿಯ ಈ ತಂತ್ರ ಅದರ ವಿರುದ್ಧ ದೊಡ್ಡ ಆಂದೋಲನವಾಗಿ ರೂಪುಗೊಂಡ್ರೆ ಅಚ್ಚರಿ ಏನಿಲ್ಲ. ಬಿಹಾರದಲ್ಲಿ ಚುನಾವಣೆ ನಡೆಯಲಿದೆ, ಆ ಬಳಿಕ ಗುಜರಾತ್ನಲ್ಲೂ ಚುನಾವಣೆ ನಡೆಯುತ್ತೆ. ಎರಡೂ ಕಡೆಗಳಿಗೆ ರಾಹುಲ್ ಪದೇ ಪದೇ ಹೋಗ್ತಿದ್ದಾರೆ. ಅದು ಬಿಜೆಪಿಯ ನಿದ್ದೆಗೆಡಿಸಿದ ಹಾಗೆ ಕಾಣಿಸ್ತಿದೆ. ಯಾಕಂದ್ರೆ ಈ ಬಾರಿ ರಾಹುಲ್ ಗಾಂಧಿ ಬಿಜೆಪಿಗೆ ಅದರದ್ದೇ ಭಾಷೆಯಲ್ಲಿ ತಿರುಗೇಟು ಕೊಡುವ ತಯಾರಿಯಲ್ಲಿದ್ದಾರೆ. ವಿಶೇಷವಾಗಿ ಗುಜರಾತ್ನಲ್ಲಿ ರಾಹುಲ್ ಸಂಘ ಪರಿವಾರದ ಮೇಲೇನೆ ದಾಳಿಯನ್ನ ಪ್ರಾರಂಭ ಮಾಡಿದ್ದಾರೆ. ಕಾಂಗ್ರೆಸ್ನೊಳಗಿನ ಬಿಜೆಪಿಗರು ಜಾಗ ಖಾಲಿ ಮಾಡಿ ಅಂತಾನೆ ಘೋಷಣೆ ಮಾಡಿದ್ದಾರೆ. ಬಂಧನದ ಭೀತಿಯನ್ನ ಹುಟ್ಟಿಸಿ ರಾಹುಲ್ರನ್ನ ತಡೆಯುವ ಬಿಜೆಪಿ ಆಟ ಫೇಲ್ ಆದ ಹಾಗಿದೆ. ದ್ವೇಷದ ರಾಜಕಾರಣವನ್ನೇ ಮಾಡುವ ಭಂಡತನ ಬಿಜೆಪಿಗೆ ಅಭ್ಯಾಸವಾಗಿ ಹೋಗಿದೆ. ಆದರೆ ಅದರ ವಿರುದ್ಧ ಈಗ ಕಾಂಗ್ರೆಸ್ ತಯಾರಾಗ್ತಿರುವ ರೀತಿ ಬಿಜೆಪಿಯ ವಿರುದ್ಧ ಎಂತಹ ಪ್ರತ್ಯಸ್ತ್ರವಾಗಿ ರೂಪುಗೊಳ್ಳಬಹುದು ಅನ್ನೋದನ್ನ ನೋಡಬೇಕಿದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.